ಹೇಳೋದಕ್ಕೆ ರೆಸಾರ್ಟ್ಗೆ ಕರ್ಕೊಂಡೋಗಿ ವಿದ್ಯಾರ್ಥಿಗಳ ಕೈಯಲ್ಲಿ ಬರೆಸ್ತಾರೆ ಅಂದರೆ ಯಾವ ಲೆವೆಲ್ ಹದಗೆಟ್ಟೋಗಿದೆ ಈ KPSC ಅನ್ನುವಂಥದ್ದು. ಇವತ್ತಿಂದಲ್ಲ, ಬಹಳ ವರ್ಷಗಳಿಂದ 2011ರಲ್ಲಿ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ. ಯಾಕೆಂದರೆ ಗೆಸ್ಟೆಡ್ ಪ್ರೊಫೆಷನಲ್ ಆಫೀಸರ್ಸ್ ವಿಚಾರದಲ್ಲಿ 2011 ಕಂಪ್ಲೀಟ್ ಆಗಿ ಬ್ಯಾಚ್ ಅನ್ನು ಕ್ಯಾನ್ಸಲ್ ಮಾಡ್ತು. ಬಿಕಾಸ್ ಆಗ ನಡೆದಿದ್ದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ಇಷ್ಟಾದರೂ ಕೂಡ ಈ KPSCಯನ್ನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಸೇರಿದಂತೆ ಉದ್ಯೋಗಾಕಾಂಕ್ಷಿಗಳು ಸಿಕ್ಕಾಪಟ್ಟೆ ಇದರಿಂದ ಬೇಸತ್ತು ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಕೆಲವರಿಗೆ ವಯಸ್ಸೇ ಆಗೋಗ್ತಾ ಇದೆ, ಆದರೆ ನೇಮಕಾತಿ ಆಗ್ತಾ ಇಲ್ಲ. ಇನ್ನು ಕೆಲವರಿಗೆ ತಾವು ಓದಿರುವಂತಹ ಸ್ಪೆಷಲೈಸೇಷನ್ ಏನಿದೆ ಅದರಲ್ಲಿ ಉದ್ಯೋಗಗಳೇ ಇಲ್ಲ ಅಂತಂದ್ರೆ ಇನ್ನೇನ್ರಿ? ಹಾಗಾದ್ರೆ ನೀವು ಯೂನಿವರ್ಸಿಟಿಗಳಲ್ಲಿ ಆ ಒಂದು ಬಿಕಾಮು ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ನಾವು ಉದ್ಯೋಗ ನೇಮಕಾತಿ ಕೊಡಲ್ಲ ಅಂತ ಹೇಳ್ತಿದ್ರೆ ಸಬ್ಜೆಕ್ಟೇ ತೆಗೆದುಬಿಡಿ ಅಲ್ಲ. ಸೊ ಈ ರೀತಿಯ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನೋಡಿ, ಪಾಪ ಇವ್ರು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಮಾಧ್ಯಮಗಳ ಮುಂದೆ ತಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ದೂರದ ಜಿಲ್ಲೆಗಳಿಂದ ಬಂದಿದ್ದಾರೆ. ನಿಜಕ್ಕೂ ನನಗಂತೂ ಸಖತ್ ಬೇಜಾರಾಗುತ್ತೆ. ಬನ್ನಿ ಮೇಡಮ್, ನನ್ನ ಕೋಳ್ ಕೇಳಿ ಅಂತ ಎಲ್ಲರೂ ಕೂಡ ಕೈ ಬೀಸಿ ಕರೀತಾ ಇದ್ದಾರೆ. ಇಲ್ಲಿ ನೋಡ್ಬೋದು ತಾವು. ಈಗ ಕಾಂತಕುಮಾರ್ ಅವರು ಇದ್ದಾರೆ ಈ ಒಂದು ಪ್ರತಿಭಟನೆಯ ರೂವಾರಿ, ಮತ್ತು ಧಾರವಾಡದಲ್ಲೂ ಕೂಡ ಇವ್ರ ನೇತೃತ್ವದಲ್ಲೇ ಪ್ರತಿಭಟನೆ ನಡೆದಿತ್ತು. ನಮಸ್ತೆ ಕಾಂತಕುಮಾರ್ ಅವರೇ, ಇವತ್ತು ಈ ಪ್ರತಿಭಟನೆಯನ್ನು ಕರೆಯೋದಕ್ಕೆ ಪ್ರಮುಖ ಕಾರಣ ಶಿಕ್ಷಣ ಇಲಾಖೆಯಲ್ಲಿ ಏನೋ ಒಂದು ಪರೀಕ್ಷಾ ಪದ್ಧತಿ ಇದೆ, ಅದು ಬದಲಾವಣೆ ಮಾಡಿದ್ದಾರೆ. ಅದು ಮತ್ತು KPSC ಆಗ್ತಿರೋಂಥ ಅಕ್ರಮಗಳ ಬಗ್ಗೆ CBI ತನಿಖೆ ಕೊಡಬೇಕು. ನೆಕ್ಸ್ಟ್ 4 ದಿನದಲ್ಲಿ 2 ಸಮಸ್ಯೆಗಳನ್ನು ಸರ್ಕಾರ ನಿರ್ಧಾರ ಮಾಡಿಲ್ಲ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಲ, ಈಗ ಇದು ಏನೋ ಸಮಿತಿ ರಚನೆ ಮಾಡಿದ್ದೀವಿ ಅಂತ ಏನೋ ಹೇಳ್ತಾ ಇದ್ದಾರೆ, ಮತ್ತು ಅಧ್ಯಕ್ಷರನ್ನ ಅಮಾನತು ಮಾಡಿದ್ದಾರೆ. ಅಂದರೆ ನಿಮಗೆ ಇದು ಏನು ರಾಜ್ಯಪಾಲರಿಗೆ ಬರೀ ಅಮಾನತು ಮಾಡುವಂತಹ ಅಧಿಕಾರ ಅಷ್ಟೇ ಇರುತ್ತೆ. ತನಿಖೆ ನಡೆದು ತನಿಖೆ ವರದಿ ಬಂದ ಮೇಲೆ ಅವರನ್ನು ವಜಾ ಮಾಡ್ಬೋದು, ಅದು ರಾಷ್ಟ್ರಪತಿಗಳ ಕೈಯಲ್ಲಿ ಇರುತ್ತೆ. ಇದೊಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಆದ್ದರಿಂದ ಸರ್ ಭಾರಿ ತಿದ್ದುಪಡಿಗಳು ಆಲ್ಟ್ರೇಷನ್ ಸಾಧ್ಯ ಇಲ್ಲ. ಸೊ ನಿಮ್ಮ ಪ್ರಕಾರ CBI ತನಿಖೆಗೆ ಒಪ್ಪಿಸಿದ ತಕ್ಷಣ KPSC ಕ್ಲೀನ್ ಆಗಿ ಹೋಗುತ್ತಾ? ಇಲ್ಲ ಮೇಡಮ್, ಇವರು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನರ ಮೇಲೆ ಕ್ರಮ ಆಗಬೇಕು. ನಾನೇ ಸುಮಾರು ಒಂದು 5-6 FIR ಮಾಡಿದ್ದೀನಿ ಲಾಸ್ಟ್ 10-15 ಡೇಸಲ್ಲಿ. ಆ FIR ಮೇಲೆ ಮತ್ತು ಎಷ್ಟು ಲಾಸ್ಟ್ ಆರ್ಟಿಂದ ಗವರ್ನರ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಎಷ್ಟೆಷ್ಟು ಆಸ್ತಿ ತೊಗೊಂಡಿದ್ದಾರೆ, ಯಾವ ರೀತಿ ಅಕ್ರಮ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲದ್ರ ಮೇಲೆ ಈ ಸರ್ಕಾರ ಒಂದು FIR ಮಾಡಿಕೊಂಡು ಅದ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತೊಗೊಂಡೇ ಇಲ್ಲ ಇಲ್ಲಿವರೆಗೂ. ಬರೀ ಪಶುವೈದ್ಯಾಧಿಕಾರಿಗಳಲ್ಲೇ ಪಶುವೈದ್ಯಾಧಿಕಾರಿಗಳಲ್ಲಿ ಆ ಒಂದು ಪೋಸ್ಟಿಗೆ 80 ಲಕ್ಷ ಕೇಳ್ತಾರೆ ಅಂತಂದರೆ 80 ಲಕ್ಷ ಕೊಟ್ಟು ಜಾಬ್ ತೊಗೊಂಡಾರಂದರೆ ಪಶುವೈದ್ಯಾಧಿಕಾರಿ ಅದು ಒಂದು ಮೂಕ ಜೀವಿಗೆ ಚಿಕಿತ್ಸೆ ಕೊಡೋಂಥದ್ರಲ್ಲಿ ಇವರು 80 ಲಕ್ಷ 1 ಕೋಟಿ ಜಾಸ್ತಿ ದುಡ್ಡು ತಗೊಂಡು ನೇಮಕ ಮಾಡ್ಕೊತಾರಂತಂದ್ರೆ ಇವರು ಚಲೋ ಆಯ್ತಲ್ಲ ಸರ್. ಮನುಷ್ಯರಾದ್ರೆ ಕೇಳ್ತಾರೆ, ಯಾಕೆ ನಮ್ಗೆ ಇನ್ನೂ ವಾಸಿ ಆಗಿಲ್ಲ ಅಂತ. ಪಶುಗಳಾದ್ರೆ ಕೇಳಲ್ಲ, ಅದಕ್ಕೆ ಅದರಲ್ಲಿ ಹಗರಣ ಮಾಡೋಣ ಅಂತ ಪಾಪ ನಿಮಗೆ ಆ ಥರ ಅನಿಸ್ಬೋದು. ಅದು ಪಶುಗಳು ಅಲ್ಲ, ನಮಗಲ್ಲ, ಅವರಿಗೆ ಇಲ್ಲ ಅವ್ರಿಗೆ ಆ ಥರ ಅನಿಸ್ಬೋದು. ಆದರೆ ಸಾಮಾನ್ಯ ಜನರು ಯಾರೋ ಬಡವರು ಇರ್ತಾರೆ, ಶ್ರೀಮಂತ ಯಾರು ಇಲ್ಲಿ ದನ ಕರುಗಳನ್ನ ಕುರಿ ಮೇಕೆಗಳನ್ನ ಯಾರು ಬೇಯಿಸಲ್ಲ. ಯಾರು ಬಡವರು ಇರ್ತಾರೆ ನಮ್ಮ ಹಳ್ಳಿಯಲ್ಲಿ, ತುಂಬ ಬಡವರು, ಅವರು ಒಂದು ಏನಾದರೂ ಒಂದು ದನ ಕರುಗಳಿಗೆ ಇವತ್ತು ಏನಾದರೂ ಒಂದು ಕಾಯಿಲೆ ಬಂತಂತಂದರೆ ಇವರು ಪಶುವೈದ್ಯಾಧಿಕಾರಿ ಕರೀತಾರೆ. ಇವರು ಇಲ್ಲಿ 80 ಲಕ್ಷ 1 ಕೋಟಿ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ? ಒಂದು ಬರೀ ಅದೊಂದೇ ಅಂತಲ್ಲ ಮೇಡಮ್, KS ಪೋಸ್ಟಲ್ಲಿ AC DYSP ಮತ್ತು AC ಪೋಸ್ಟಿಗೆ DYSP ಮತ್ತು ತಹಸೀಲ್ದಾರ್ ಪೋಸ್ಟಿಗೆ ಬರೀ 25 ಮಾರ್ಕ್ಸ್ಗೆ 1.5 ಕೋಟಿ ಚಾರ್ಜ್ ಮಾಡ್ತಾರೆ. ಅದೊಂದೇ ಅಂತಲ್ಲ ಮೇಡಮ್, PDOದಲ್ಲಿ ಸ್ಕ್ಯಾಮ್ ಆಗಿದೆ 1.5 ಕೋಟಿ ಬರೀ 25 ಮಾರ್ಕ್ಸ್ಗೆ ಬರೀ 25 ಸುಮ್ಮನೆ ಇರಿ ಸರ್. 1.5 ಕೋಟಿ ಅಂದರೆ ಏನು ಸಾಮಾನ್ಯನಾ? ನಿಮಗೂ ನಮಗೂ 1.5 ಕೋಟಿ ಸಾಮಾನ್ಯ ಅಂತ ಅನ್ಸುತ್ತೆ, ಬಟ್ ಅವ್ರಿಗೆ ಅದು ಏನೂ ಇಲ್ಲ. ಯಾಕೆಂದರೆ 1.5 ಕೋಟಿ ಬರೀ 25 ಮಾರ್ಕ್ಸ್ಗೆ ವಿತ್ ಪ್ರೂಫ್ಗೂ ನಾನು ಅವರಿಗೆ FIR ಮಾಡಿದ್ದೀನಿ. ಇಲ್ಲಿವರೆಗೂ KPSC ಮೆಂಬರ್ಸ್ ಮೇಲೆ ಏನೂ ತನಿಖೆ ಮಾಡಿಲ್ಲ. 1.5 ಕೋಟಿ ಇರೋರು 25 ಮಾರ್ಕ್ಸ್ ಈಸಿಯಾಗಿ ತಗೊಂಡ್ಬಿಡ್ಬೋದು. ಮತ್ತು ಬಡವ್ರ ಮಕ್ಕಳು ಎಕ್ಸಾಮೇ ಬರೀಬಾರ್ದು ಆ ಪರಿಸ್ಥಿತಿಯಲ್ಲಿ ಇದೆ ಮೇಡಮ್. ಪರಿಸ್ಥಿತಿ KPSC ಇದೆ. ಬರೀ ಬಡವ್ರ ಮಕ್ಕಳು ಕನ್ನ ಹೊಡೆದು ಕಳ್ತನ ಮಾಡಿ ಎಲ್ಲಾದ್ರೂ ದರೋಡೆ ಮಾಡಿ 1.5 ಕೋಟಿ ತಗೊಂಡ್ಬರ್ಬೇಕು. ಅದನ್ನೆಲ್ಲ ಮಾಡೋದಾಗಿದ್ದರೆ ಇವು ಪ್ರಾಮಾಣಿಕವಾಗಿ ಓದ್ತಾನೆ ಇರಲಿಲ್ಲ, ಅದೇ ಮಾಡ್ಕೊಂಡು ಇರ್ತಿದ್ರು. ಮೇ ಬಿ ಯಾರು ದುಡ್ಡು ಕೊಡ್ತಾರೆ ಅವ್ರು ಆ ಕೆಲಸ ಮಾಡ್ಬಿಟ್ಟು ಅಲ್ಲಿ ಕೊಡ್ತಾರೆ ಅಂತ ಅನ್ಕೊತೀನಿ. ಯಾರು ದುಡ್ಡಿರ್ತಾರೆ, ಯಾರು ರಾಜಕೀಯ ವ್ಯಕ್ತಿಗಳಿರ್ತಾರೆ, ಯಾರು ಬಿಸ್ನೆಸ್ ಮ್ಯಾನ್ ಮಕ್ಕಳಿರ್ತಾರೆ, ಅವರಷ್ಟೇ 1.5 ಕೋಟಿ 2 ಕೋಟಿ ದುಡ್ಡು ಕೊಟ್ಟು ಆ ಹುದ್ದೆಗಳನ್ನು ತಗೊಳಕ್ಕಾಗುತ್ತೆ. ಇವತ್ತು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರು ಯಾರು ಕಾಂತಕುಮಾರ್ ಅವರೇ, ಇವತ್ತು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಾನು ಕಳೆದ 20 ವರ್ಷಗಳಿಂದ ನೋಡ್ತಾ ಇದ್ದೀನಿ. 2011ರಲ್ಲಿ ದೊಡ್ಡ ಹಗರಣ ಆಯಿತು. 2011ರಲ್ಲಿ ದೊಡ್ಡ ಹಗರಣ ಆದಮೇಲೆ ಈ KPSCಗೆ ಒಂದು ಕಾಯಕಲ್ಪ ಆಗುತ್ತೆ, ಇದು ಪ್ರಾಮಾಣಿಕವಾಗಿ ಬದಲಾಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಎಲ್ಲ ಸರ್ಕಾರಗಳು ಬಂದಿದೆ ಸರ್. ಕಾಂಗ್ರೆಸ್ ಬಂದಿದೆ, JDS ಬಂದಿದೆ, BJP ಬಂದಿದೆ. ಯಾವ ಸರ್ಕಾರ ಬಂದರೂ ಕೂಡ ಇದನ್ನು ಸರಿ ಮಾಡಕ್ ಆಗ್ತಾ ಇಲ್ಲ. ಸೊ ಇದು ಸರಿ ಮಾಡಕ್ ಆಗದೆ ಇರುವಂತಹ ಭ್ರಷ್ಟರ ಕೂಪ. ಆ ಮಾತು ಹೇಳೋದಕ್ಕೆ ನನಗೆ ಯಾವುದೇ ರೀತಿಯಾದಂತಹ ಒಂದು ಅಭ್ಯಂತರ ಇಲ್ಲ. ಏನ್ ಮಾಡಿದ್ರು
ಸರಿ ಹೋಗ್ತಿಲ್ಲ, ಏನ್ ಮಾಡ್ಬೇಕು ಸರ್ ಇದನ್ನ? ಮೇಡಮ್ ಇದು ಯಾಕೆ ಸರಿ ಹೋಗುತ್ತೆ ಮೇಡಮ್, ಇದು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತಂದ್ರೆ ಈ KPSC ಮೆಂಬರ್ಸ್ನ ಅಪಾಯಿಂಟ್ ಮಾಡೋದು ಯಾರು? ಸರ್ಕಾರದಲ್ಲಿರೋ ರಾಜಕೀಯ ವ್ಯಕ್ತಿಗಳು ಒಬ್ಬೊಬ್ಬ ಮೆಂಬರ್ಸ್ ಅಪಾಯಿಂಟ್ ಮಾಡ್ಬೇಕಂದ್ರೆ 5 ಕೋಟಿ 10 ಕೋಟಿ 20 ಕೋಟಿ ತಗೊಂಡು ಮತ್ತೆ ಈ ತರ ಏನಾದ್ರು ಕೇಸಸ್ ಆದ್ರೆ ಮತ್ತೆ ಅವರೇ ಸೇಫ್ ಗಾರ್ಡ್ ಮಾಡ್ತಾರೆ. ಮತ್ತೆ ಯಾವ್ದು ನೋಟಿಫಿಕೇಶನ್ KPSC ಕೊಟ್ಟಿಲ್ಲ ಅಂತಂದ್ರೆ ತಾನಾಗೆ ರಿಫಾರ್ಮ್ ಆಗುತ್ತೆ. ಎಲ್ಲ ನೋಟಿಫಿಕೇಶನ್ಸ್ KA ಕೊಡಿ, ಇಲ್ಲ ಅಂತಂದ್ರೆ UPSC ಕೊಟ್ಟು ಕಂಡಕ್ಟ್ ಮಾಡ್ಕೊಳ್ಳಿ. ಒಂದು 5 ವರ್ಷ ಯಾವುದೋ KPSC ನೋಟಿಫಿಕೇಶನ್ಸ್ ಕೊಟ್ಟಿಲ್ಲ ಅಂತಂದ್ರೆ KPSC ಇರೋ ಮೆಂಬರ್ಸ್ ವಾಲಂಟ್ರಿ ಅವರೇ ರಿಸೈನ್ ಮಾಡಿ ಹೋಗ್ತಾರೆ. ಅಲ್ಲಿಗೆ ಅವ್ರ ಕೆಲಸನೇ ಇಲ್ಲ ಅಂತ ಅಂದಾಗ ವಾಲಂಟ್ರಿ ಅವರೇ ರಿಸೈನ್ ಮಾಡ್ಬೋದಲ್ಲ. ಈಗ ಓಟಾ ಸಮಿತಿ ವರದಿಯನ್ನು ಅನುಷ್ಠಾನಕ್ಕೆ ತನ್ನಿ ಅನ್ನುವಂಥ ಒಂದು ದೊಡ್ಡ ಹೋರಾಟ ಇದೆ. ಅದ್ರ ಬಗ್ಗೆ ಸರ್ಕಾರ ಕೂಡ ಗಮನ ಹರಿಸಿದೆ. ಆವಾಗ ನೇಮಕಾತಿಯಲ್ಲಿ ಏನು ಪಾರದರ್ಶಕತೆ ಅಥವಾ ತಾವೇನು ಹೇಳ್ತಾ ಇದ್ದೀರಾ ಮೆರಿಟ್ ಆ ಥರದ್ದು, ಬಟ್ ಸ್ಟಿಲ್ ಲಾಂಗ್ ವೇಟ್ ಟು ಗೋ. ನನಗೇನೋ ಇವ್ರಿಗೆ ಇಚ್ಛಾಶಕ್ತಿ ಇದೆ. ಇವ್ರಿಗೆ ಏನಾಗೋಗಿದೆ ಅಂದರೆ ಇವಾಗ ನೀಟ್ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಹೋರಾಟ ನಡೆಯಿತು, ಸರ್ಕಾರ ಕೂಡ ಬದ್ಧವಾಗಿತ್ತು, ನಾವು ಏನೋ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ಲಿ ಅವರು ಕೆಲವೊಂದು ಮಸೂದೆಗಳನ್ನು ತಂದರು ಮತ್ತು ಶಿಕ್ಷೆಯ ಪ್ರಮಾಣ ಅದು ಇದು ಅಂತ. ಬಟ್ ಇಲ್ಲಿ ಏನು ನಡೀತಾ ಇಲ್ಲ ಕಾಂತಕುಮಾರ್ ಅವರೇ. ನೀವು CID ತನಿಖೆ CBI ತನಿಖೆ ಅಂತೀರಿ, ಅವ್ರು 2 ದಿನಕ್ಕೆ CBI ಕೊಟ್ಟು ಸುಮ್ಮನೆ ಕೈ ತೊಗೊಂಡು ಕೂತು ಬಿಡ್ತಾರೆ. ಆದರೆ ಆಕ್ಚುಯಲ್ ಆಗಿ ಅದಕ್ಕೆ ಅಂಟಿರುವಂತಹ ಕ್ಯಾನ್ಸರ್ನ ತೆಗೆದು ಬಿಸಾಕಬೇಕು ಅಂತಂದ್ರೆ ಫ್ರಾಮ್ ದಿ ಬೇಸ್ ಎಲ್ಲ ಆಗಬೇಕು ಕಾಂತಕುಮಾರ್. ಈಗ ಕರ್ನಾಟಕದಲ್ಲಿ ಏನು ಈಗ ಸೆಂಟ್ರಲ್ ಗೌರ್ಮೆಂಟ್ ಈ ಕ್ವಶನ್ ಪೇಪರ್ ಲೀಕ್ ಆದರೆ ಸ್ಕ್ಯಾಮ್ ಆಯ್ತು ಅಂತಂದ್ರೆ ಏನೊಂದು ಬಿಲ್ ತೊಗೊಂಡು ಆ್ಯಕ್ಟ್ ಮಾಡ್ತಿದ್ದಾರೆ. ಅದು 10 crore ಪೆನಾಲ್ಟಿ ಮತ್ತು 10 years ಜೈಲ್ ಅಂತ ಪನಿಷ್ಮೆಂಟ್ ಏನಿದೆ ಅದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ 2023 ಬಂದಿದೆ. 2023 ಇಲ್ಲಿವರೆಗೂ ಯಾರ ಮೇಲೆ ಕ್ರಮ ತೊಗೊಂಡಿದ್ದಾರೆ? ಇಷ್ಟೆಲ್ಲ ಅಕ್ರಮ ಆಗಿದೆ. ಅಂಡರ್ ಸೆಕ್ಷನ್ 10 ಇಲ್ಲೂ 10 years ಜೈಲ್ ಇದೆ, 10 crores ಪೆನಾಲ್ಟಿ ಇದೆ. ಯಾರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇವರು? ಯಾರ ಮೇಲೆ FIR ಮಾಡಿದ್ದಾರೆ? FIR ಅಲ್ಲಿ ಯಾರ ಮೇಲೆ ಆ ಕೇಸ್ ಹಾಕಿದ್ದಾರೆ? ಇಲ್ಲಿವರೆಗೂ ಅದಾಗಿಲ್ಲ. ಬರೀ ಯಾಕೆಂದರೆ ಕೇಸ್ ನಾವು ಒಂದು FIR ಮಾಡಬೇಕಂದ್ರೆ 2 ದಿನ ಪೊಲೀಸ್ ಸ್ಟೇಷನ್ ಮುಂದೆ ಕಾಯಬೇಕು. ಮತ್ತು ಅದರಲ್ಲೂ KPSC ಅಂತ ವಿಚಾರ ಬಂತಂದರೆ ಅದೊಂದು ಕಾನ್ಸ್ಟಿಟ್ಯೂಷನ್ ಮಾಡಿ ನನಗೆ ಲೋಕಾಯುಕ್ತ ನನಗೆ ಬರಲ್ಲ, KPSC ಅಂತ ಹೇಳ್ತಾರೆ, ಲೋಕಾಯುಕ್ತ ನನಗೆ ಬರಲ್ಲ, DGIGP ನನಗೆ ಬರಲ್ಲ, ನಾವು ಬೇಕಾದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಿಂಗಾದರೆ ಮತ್ತೆ ಸರ್ಕಾರಗಳು ಏನು ಮಾಡ್ತಿದೆ? ಇವತ್ತು ಸರ್ಕಾರದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಒಂದಾದ್ರೂ ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ? ಯಾರು ಸೀರಿಯಸ್ ಆಗಿ ತೊಗೊಳ್ಳೋದು. ಅವ್ರಿಗೆ ಇನ್ನೂ ಕೂಡ ಸರ್ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕು, ಆಯಿತು, ಒಂದು 50 ದಿನ ಆಗಕ್ಕೆ ಬಂತು. ಸೊ 1 man ಆರ್ಮಿ ಥರ ಕೆಲಸ ಮಾಡ್ತಾ ಇದ್ದಾರೆ, 14 ಜನರನ್ನ ಇಟ್ಕೊಂಡು. ಈಗ ಡೆಲ್ಲಿಯಲ್ಲಿ ಸಂಪುಟ ಸರ್ಕಸ್ ನಡೀತಾ ಇದೆ. ನಿಮ್ಮ ಮಾತು ಯಾರು ಕೇಳಿಸ್ಕೊತಾರೆ ಅಂತ ಅನ್ಸುತ್ತಾ ನಿಮಗೆ? ನಾವು ಕರ್ನಾಟಕದ ಮಕ್ಕಳು, ನೀವು ಜಂತರ್ ಮಂತರ್ಗತೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಸಭ್ಯಸ್ಥರ ಮಕ್ಕಳು ನಾವು. ಮೇಡಮ್ ಇಲ್ಲ, ಇಲ್ಲಿ ಕರ್ನಾಟಕದಲ್ಲಿರೋಂಥ ಯುವಕರು ಇರ್ಬೋದು, ಇಡೀ ನಮ್ಮ ದೇಶದಲ್ಲಿರೋಂಥ ಯುವಕರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮಾಡದೇ ಇರೋಂಥ ಏನೂ ಇಲ್ಲ. ರಾಜಕೀಯ ವ್ಯಕ್ತಿಗಳು ಇದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಬರೀ KPSC ಅಂತಲ್ಲ ಮೇಡಮ್, ಈಗ ಶಿಕ್ಷಣ ಇಲಾಖೆಯಲ್ಲಿ more than 80,000 ವೇಕೆನ್ಸಿ ಇದೆ. 15,000 ವೇಕೆನ್ಸಿ ಫಿಲ್ ಮಾಡ್ತಿದ್ದಾರೆ. 15,000 ವೇಕೆನ್ಸಿಲಿ ದೈಹಿಕ ಶಿಕ್ಷಕರದಿಲ್ಲ, ಸಂಗೀತ ಟೀಚರ್ಸ್ ಇಲ್ಲ, ಡ್ರಾಯಿಂಗ್ ಟೀಚರ್ಸ್ ಇಲ್ಲ, ದೈಹಿಕ ಶಿಕ್ಷಕರದಿಲ್ಲ, ಚಿತ್ರಕಲೆ ಟೀಚರ್ಸ್ ಇಲ್ಲ, ಕನ್ನಡ ಟೀಚರ್ಸ್ ಇಲ್ಲ GPST ಅಲ್ಲಿ, ಮತ್ತು ಹಿಂದಿ ಟೀಚರ್ಸ್ ಇಲ್ಲ. ಈ ಒಂದು ಯಾವುದು ಟೀಚರ್ಸ್ ಅದರಲ್ಲಿ ಇವ್ರಿಗೆ ಬೇಕಾಗಿರೋದು ಅಷ್ಟೇ ಮಾಡ್ತಾರೆ. ಶಾಲೆಗಳೇ ಇಲ್ಲ, ಶಾಲೆಗಳು ಮುಚ್ತಿದ್ದಾರೆ. ಇನ್ನು ತಗೊಂಡು ಏನು ಮಾಡ್ತಾರೆ ಸರ್ ಅವರು? ಯಾಕೆ ಶಾಲೆಗಳು ಮುಚ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಅವರು ಪರ್ಮನೆಂಟ್ ಟೀಚರ್ಸ್ ಯಾಕೆ ಮಾಡ್ತಾ ಇಲ್ಲ? ಒಂದೊಂದು ಕ್ಲಾಸಿಗೆ ಒಂದೊಂದು ಶಾಲೆಗೆ ಇಬ್ಬರ ಟೀಚರ್ಸ್, ಒಬ್ಬರಿರೋಂಥ ಟೀಚರ್ಸೇ ಸಾವಿರಾರು ಇದಾವೆ ಮ್ಯಾಮ್. ಇವತ್ತು ಆಸ್ ಪರ್ 371J ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿರೋಂಥ ಅಪ್ ಟು 80% ಫಿಲ್ ಮಾಡಬೇಕಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ಲೇ ಬೇಕಿಲ್ಲ, ಆದರೆ ಫಿಲ್ ಮಾಡ್ತಾ ಇಲ್ಲ. ಯಾಕೆ ಟೀಚರ್ಸ್ ಫಿಲ್ ಮಾಡ್ತಾ ಇಲ್ಲ ಅಂತಂದ್ರೆ ಇವರು ಅಲ್ಲಿ ಅವರಿಗೆ RSS ಅವ್ರ ಬಗ್ಗೆ ಭಾಳ ಚಿಂತೆ ಐತ್ರಿ ಸರ್, ಅದಕ್ಕಾಗಿ ಈ ಕಡೆ ಫಿಲ್ ಮಾಡೋಕ್ಕಾಗ್ತಿಲ್ಲ. ಇನ್ನೊಂದು ಇಲ್ಲಿ ಯಾಕೆ ಫಿಲ್ ಮಾಡ್ತಾ ಇಲ್ಲ ಅಂತಂದ್ರೆ ಎಲ್ಲ ಸ್ಕೂಲು ಕಾಲೇಜಸ್ ಎಲ್ಲ MLAಗಳು ಮಿನಿಸ್ಟರ್ದೇ ಇರೋದು, ಯಾರ್ದು ಇಲ್ಲಿ ಬಡವ್ರದಿಲ್ಲ. ಬಡವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಯಾರು ಇಲ್ಲೇನಾದ್ರೂ ಕ್ವಾಲಿಟಿ ಎಜುಕೇಶನ್ಸ್ ಕೊಟ್ಬಿಟ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲು ಕಾಲೇಜಸ್ ಮುಚ್ಚಿಬಿಡ್ಬೇಕಾಗುತ್ತಲ್ಲ. ಹಂಗ ಆ ಒಂದು ವಿಚಾರವಾಗಿ ಇವತ್ತು ಟೀಚರ್ಸ್ ಯಾವುದೂ ರೆಕ್ರೂಟ್ಮೆಂಟ್ ಮಾಡ್ಕೊಡ್ತಿಲ್ಲ. ಟೀಚರ್ಸ್ ಮೇಲೆ 18-20 ವರ್ಷ ಆಯ್ತು ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿಲ್ಲ. PSTR 4,424 ಪೋಸ್ಟ್ ಇರೋದನ್ನ ಬರೀ 28 ಪೋಸ್ಟ್ ಫಿಲ್ ಮಾಡ್ಬೇಕಂತ ಇದು ಮಾಡ್ತಿದ್ದಾರೆ. ಮೇಡಮ್ ಇದೊಂದೇ ವಿಚಾರ ಅಲ್ಲ, ಈಗ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, BCom B.Ed ಹುಡುಗರಿಗೆ TETಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, CETಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೋರ್ಟ್ ಆರ್ಡರ್ ಇದ್ರೂ ಮಾಡ್ತಾ ಇಲ್ಲ, ಕೋರ್ಟ್ ಆರ್ಡರ್ ಇದೆ ಮ್ಯಾಮ್, ಅದನ್ನು ಮಾಡ್ತಾ ಇಲ್ಲ. ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಶಿಕ್ಷಣ ಇಲಾಖೆ ಆ ರೀತಿ ಆಗಿದೆ ಮೇಡಮ್. ಇನ್ನೊಂದು ಎಕ್ಸಾಮ್ ಪ್ಯಾಟರ್ನ್ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ, ಆ ರೀತಿ ಚೇಂಜಸ್ ಮಾಡಿದ್ದಾರೆ. ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಆಸ್ ಪರ್ 2021 ರೂಲ್ ಪ್ರಕಾರ ಗ್ರೂಪ್ C ಸಿಲೆಬಸ್ 2 ಪೇಪರ್ ಇರಬೇಕು, ಒಂದು GK, ಒಂದು ಸ್ಪೆಸಿಫಿಕ್ ಪೇಪರು, 2 ಪೇಪರ್ ಆಬ್ಜೆಕ್ಟಿವ್ ಪೇಪರ್ ಇರಬೇಕು. ಅದ್ರಲ್ಲಿ ಏನು ಮಾಡ್ತಿದ್ದಾರೆ, 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ, 2
200 ಮಾರ್ಕ್ಸ್ ಆಬ್ಜೆಕ್ಟಿವ್, ಟೋಟಲ್ 400 ಮಾರ್ಕ್ಸ್. ಯಾವ IAS IPS ಆಗ್ತಾರೆ ಇವರು ಟೀಚರ್ ಆಗಬೇಕು, ಇವರು IAS IPS ಎಕ್ಸಾಮ್ ಬೇಕಂತ ತ್ರಾಸ್ ಕೊಡಕ್ಕೆ ಬೇಕಂತ ಕ್ಲಾಸ್ ಅಲ್ಲ ಮೇಡಮ್. ಇದು ರಿಟರ್ನ್ ಎಕ್ಸಾಮ್ ಯಾವಾಗ ಇಟ್ಟಿದ್ದಾರೆ 15,000 ಪೋಸ್ಟ್ ಅಲ್ಲಿ ಎಸ್ ಅವ್ರನ್ನೇ ಮಾತಾಡ್ತೀನಿ ಕಾಂತಕುಮಾರ್ ಅವರೇ. ಥ್ಯಾಂಕ್ ಯು.